ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಿಕನ್ ನಗ್ಗೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿಯಸ್ ರೆಸಿಪಿ. ಇದಕ್ಕೆ ಒಂದು ಜಾರಿಗೆ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ, ಆಮೇಲೆ 4 ಚಿಲ್ಲಿ, 2 ಪೆಪ್ಪರು, ಚಕ್ಕೆ ಮತ್ತು ಲವಂಗ, ಹಸಿಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೆರಿ ರುಬ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಚಿಕನ್ ಮೆತ್ತನೆ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. ನೀರಿರಬಾರ್ದು. ಅರಿಶಿನದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ರೈಸ್ ಫ್ಲೋರ್ ಹಾಕೋದ್ರಿಂದ ರೋಸ್ಟಾಗಿ ಕ್ರಿಸ್ಪಿ ಆಗುತ್ತೆ ಅಂತ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿನ ನೀರು ತೆಗೆದು ಹಾಕೋದ್ರಿಂದ ನಾವು ಕಟ್ಲೆಟನ್ನು ತಟ್ಟುವಾಗ ನೀರು ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಚಿ ಸ್ಕ್ವೀಸ್ ಮಾಡಿ ಹಾಕ್ಕೋಬೇಕು. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದನ್ನು ನಾವು ಸ್ಮಾಲಾಗಿ ಕಡಲೆಬೇಳೆ ವಡೆಯನ್ನು ತಟ್ಟೋ ಥರ ಕೈಯಲ್ಲಿ ಸಣ್ಣದಾಗಿ ಕಟ್ಲೆಟ್ ಮಾಡ್ಕೊಳ್ಳೋಣ. ಇದು ಒಂಥರ ನಾನ್ ವೆಜ್ ಕಟ್ಲೆಟ್ ಅಂತಲೇ ಹೇಳ್ಬೋದು. ಕೆಚಪ್ ಜೊತೆ, ಮಯೋನೀಸ್ ಜೊತೆ ಮತ್ತು ಪುದೀನ ಚಟ್ನಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪಲ್ಲೂ ಇರುತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ. ಇದನ್ನು ನಾವು ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಫ್ರೈ ಮಾಡೋಣ. ಈವನ್ ಚಿಲ್ಲಿ ಕೂಡ ಅಷ್ಟೇ, ನಿಮಗೆ ಸ್ಪೈಸಿ ಇಷ್ಟ ಆದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಖಾರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ತುಂಬ ಜಲ್ದಿ ಬೇಯುತ್ತೆ ಕೂಡ. ನೋಡಿ, ಆಲ್ರೆಡಿ ಇದು ಟರ್ನ್ ಮಾಡ್ತಾ ಇದ್ದೀನಿ ನಾನು, ಎಷ್ಟು ಬೇಗ ಬೆಂದಿದೆ ಅಂತ. ಎಲ್ಲ ಸ್ಲಿಮ್ ಉರಿಯಲ್ಲೇ ಮಾಡೋದ್ರಿಂದ ಒಳಗಡೆನೂ ಕೂಡ ಚಿಕನ್ ಚೆನ್ನಾಗಿ ಬೇಯುತ್ತೆ ಮತ್ತು ರೋಸ್ಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ನಾವು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿರೋದ್ರಿಂದ. ಇದು ಇವಾಗ ರೆಡಿ ಆಗ್ತಾ ಇದೆ. ನೋಡಿ, ಇಷ್ಟೇ. ಇಟ್ಸ್ ವೆರಿ ಸಿಂಪಲ್ ರೆಸಿಪಿ. ಡೆಫಿನೆಟ್ಲಿ ತುಂಬ ಇಷ್ಟಪಟ್ಟು ತಿಂತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.